ಸಭೆ ಚುನಾವಣೆಗೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ. ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ತಲೆ ಕೆಡಿಸಿಕೊಂಡಿವೆ. ಪ್ರತಿಷ್ಠಿತ ಕ್ಷೇತ್ರವಾಗಿರೋ ಬೆಳಗಾವಿಯಲ್ಲಿ ಈ ಬಾರಿ ಬಿಜೆಪಿ ಸೋಲಿಸೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಆದರೆ ಕಾಂಗ್ರೆಸ್ಗೆ ಅಭ್ಯರ್ಥಿ ಆಯ್ಕೆ ಕಗ್ಗಂಟಾಗಿದೆ. ಯಾರಾಗ್ತಾರೆ ಕುಂದಾನಗರಿಯ ಕೈ ಅಭ್ಯರ್ಥಿ? ಸುರೇಶ್ ಅಂಗಡಿ ವಿರುದ್ಧ ಸ್ಪರ್ಧೆಗೆ ಭಾರೀ ಪೈಪೋಟಿ. ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಟಿಕೆಟ್ ಫೈಟ್ ಜೋರಾಗಿದೆ. ಅದರಲ್ಲೂ ಬೆಳಗಾವಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗೋದಕ್ಕೆ ಭಾರೀ ಲಾಬಿ ನಡೀತಾ ಇದೆ. ಸತತ 3 ಬಾರಿ ಬಿಜೆಪಿ ಸಂಸದರಾಗಿರೋ ಸುರೇಶ್ ಅಂಗಡಿಯವರನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ ಖೆಡ್ಡ ತೋಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅಭ್ಯರ್ಥಿ ಆಯ್ಕೆಯ ಬಗ್ಗೆ ಸಭೆ ನಡೆಯಿತು. ಸೋದರನ ಪರ ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಬಿ, ಅಂಜಲಿ ನಿಂಬಾಳ್ಕರ್ ಪರ ಪಕ್ಷದ ಒಲವು. ಸಭೆಯಲ್ಲಿ ಶಾಸಕಿ ಅಂಜಲಿ ನಿಂಬಾಳ್ಕರ್, ಟಿಕೆಟ್ ಆಕಾಂಕ್ಷಿಗಳಾದ ಶಿವಕಾಂತ ಸಿಗ್ನಾಳ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಭಾಗವಹಿಸಿದ್ರು. ಈಗಾಗಲೇ ಸೋದರನ ಪರ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನ ಮಾಡ್ತಿದ್ದಾರೆ. ಆದರೆ ಜಿಲ್ಲಾ ನಾಯಕರು ಶಾಸಕಿ ಅಂಜಲಿ ನಿಂಬಾಳ್ಕರ್ ಕಣಕ್ಕಿಳಿಸೋದಕ್ಕೆ ಚಿಂತನೆ ನಡೆಸಿದ್ದಾರೆ. ಪಕ್ಷದ ಚಟುವಟಿಕೆಯಿಂದ ದೂರ ಇರೋ ರಮೇಶ್ ಜಾರಕಿಹೊಳಿ ಪಕ್ಷದ ನಿರ್ಧಾರಕ್ಕೆ ಬದ್ಧವಾಗಿರಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು. ನಮ್ಗೆ ಯಾವುದೇ ಮಾಹಿತಿ ಇಲ್ಲ. ಪಕ್ಷದಲ್ಲಿದ್ದಾರೆ, ಪಕ್ಷದಲ್ಲಿ ಮಾಡ್ತಾರಂತ ಎಲ್ಲ ನಾವು ಆಶೆ ಹೊಂದಿದ್ದೇವೆ. ಪಕ್ಷದ ಪರಗಿರ್ತಾರೆ. ಇಲ್ಲ ಯಾರೇ ಹೇಳಿದಲ್ಲ, ಅಲ್ಲಿ ಯಾರು ತಂದರೂ ನಾವು ಪಕ್ಷದ ಪರವಾಗಿ ಮಾಡ್ಲಿಕ್ಕೆ ಹೇಳಿದ್ದೀವಿ. ಚನ್ನರಾಜ್ ಇರ್ಬೋದು, ಅಂಜಲಿ ಇರ್ಬೋದು, ಸಿದ್ನಾಳ್ ಅವ್ರು ಇರ್ಬೋದು, ಯಾರೇ ತೊಗೊಂಡು ಬಂದ್ರೆ ನಾವು ಇಲ್ಲಿ ಬೇಸ್ ರೆಡಿ ಮಾಡ್ತಾ ಇದ್ದೀವಿ. ಯಾರು ತಂದ್ರೆ ಅವ್ರ ಪರವಾಗಿ ನಾವು ಮಾಡ್ತೀವಿ. ಶಾಸಕಿ ಅಂಜಲಿ ನಿಂಬಾಳ್ಕರ್ ಮಾತನಾಡಿ, ನಾನು ಟಿಕೆಟ್ಗಾಗಿ ಪ್ರಯತ್ನ ಮಾಡಿಲ್ಲ, ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟರು ಅವರ ಪರ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲ, ನಾನು ಪ್ರಯತ್ನ ಮಾಡ್ತಾ ಇಲ್ಲ. ಹೈಕಮಾಂಡಿಂದ ನನಗೆ ಏನು ನಿದರ್ಶನ ಏನು ಬಂದಿಲ್ಲ. ಹೈಕಮಾಂಡ್ ಯಾರು ಕ್ಯಾಂಡಿಡೇಟ್ ಮಾಡ್ತಾರೆ ಅವ್ರಿಗೋಸ್ಕರ ನಾವು ನಿಜವಾಗ್ಲೂ ಕೆಲಸ ಮಾಡ್ತೀವಿ. ಬೆಳಗಾವಿ ಲೋಕಸಭೆ ಕ್ಷೇತ್ರದಲ್ಲಿ ಟಿಕೆಟ್ ಪಡೆಯೋದಕ್ಕೆ ಕಾಂಗ್ರೆಸ್ ನಾಯಕರು ತೆರೆಮರೆಯ ಕಸರತ್ತನ್ನ ಮಾಡ್ತಿದ್ದಾರೆ. ಅಂಜಲಿ ನಿಂಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಮೊದಲ ಸ್ಥಾನದಲ್ಲಿದ್ದು, ಯಾರಿಗೆ ಹೈಕಮಾಂಡ್ ಜೈ ಅನ್ನುತ್ತೋ ಕಾದು ನೋಡಬೇಕು. ಕ್ಯಾಮರಾಮನ್ ಪ್ರವೀಣ್ ಜೊತೆಗೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ.